ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವಾಗ ನಾವು ಚಿಕ್ಕಮಂಗ್ಳೂರಲ್ಲಿದ್ದೀವಿ. ನೆನ್ನೆ ನಾನು ಆಲ್ಮೋಸ್ಟ್ ನೆನ್ನೆ ಬಂದಮೇಲೆ ಯಾವ ಥರ ಆಯಿತು ಅಲ್ಲಿ ಜಾತ್ರೆ ತೇರು ಎಲ್ಲ ತೋರಿಸಿದ್ನಲ್ಲ. ಸೊ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಾನು ಈ ಥರ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ, ಇವರು ಕೂಡ ರೆಡಿ ಆಗಿದ್ದಾರೆ. ಹಾಯ್. ಸೊ ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾವು ಚಿಕ್ಕಮಂಗ್ಳೂರಲ್ಲಿ ಅವರ ಅಂಕಲ್ ಮನೇಲಿ, ಅಂದರೆ ಅವರ ಲಾಯರ್ ಅಂಕಲ್ ಅಂತ ತೋರಿಸಿದ್ನಲ್ಲ ಹಿಂದಿನ ವೀಡಿಯೋಸಲ್ಲಿ, ಅವರ ಡ್ಯಾಡಿ ಅವ್ರ ತಮ್ಮ ಅವ್ರ ಚಿಕ್ಕಪ್ಪನ ಮನೇಲಿ ಉಳ್ಕೊಂಡಿದ್ವಿ. ಸೊ ಅಲ್ಲಿ ಸ್ಟೇ ಪೀಸ್ಫುಲ್ಲಾಗಿ ಚೆನ್ನಾಗೇ ಆಗಿತ್ತು. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ನೈಟು ರಂಗನಾಥ ಸ್ವಾಮಿದು ತೇರು ಹೇಳ್ತಿದ್ರಲ್ಲ, ನೆಕ್ಸ್ಟ್ ಡೇ ಕೆಂಚರಾಯ ಸ್ವಾಮಿಗಂತೆ. ಸೊ ಎಲ್ಲ ನಾನ್ ವೆಜ್ಜು, ಫುಲ್ ಇಡೀ ಊರೇ ನಾನ್ ವೆಜ್ಜು. ಎಲ್ಲರೂ ಈ ಕೋಳಿ ಕುರಿ ಎಲ್ಲ ಕಟ್ ಮಾಡ್ತಾಯಿದ್ರು. ಸೊ ಕೆಂಚರಾಯ ಅಂತ ಆ ದೇವ್ರಿಗೆ ಅರ್ಪಿಸಕ್ಕಂತೆ ಮಾಡೋದು ಅದನ್ನು. ಸೊ ಅದನ್ನು ಕೂಡ ನೋಡ್ಕೊಂಬರೋಣ ಅಂತ ಕೆಂಚರಾಯ ದೇವಸ್ಥಾನ ಹತ್ರ ಕರ್ಕೊಂಡೋಗಿದ್ರು ನನ್ನ. ನೋಡಿದ್ರೆ ಫುಲ್ ಟ್ರಾಫಿಕ್ಕು. ಆ್ಯಕ್ಚುಲಿ ಇದು ಕಮ್ಮಿ ಅಂತೆ. ನಾನು ನೋಡಿದ್ದು ಇದರಲ್ಲಿ ನನಗೇನು ಅಂತ ಆಶ್ಚರ್ಯ ಆಗಿದ್ದು ಅಂತಂದರೆ, ಅಲ್ಲಲ್ಲಿ ಊರೂರಿಂದ ಟ್ರ್ಯಾಕ್ಟರಲ್ಲೆಲ್ಲ ಜನ ಬಂದು ಅಲ್ಲಲ್ಲೇ ಕುತ್ಕೊಂಡು ಅವ್ರದ್ದು ದೇವ್ರಿಗೆ ಏನಿದೆಯೋ ಅರ್ಕೆ ಸಲ್ಸೋಕ್ಕೆ ಕೋಳಿ ಕುರಿನೆಲ್ಲ ಅವರು ಟ್ರ್ಯಾಕ್ಟ್ರಲ್ಲೇ ಕಟ್ಕೊಂಡು ಬಂದಿದ್ರು. ಮತ್ತು ಅಲ್ಲಲ್ಲೇ ಕುತ್ಕೊಂಡು ಒಲೆ ಹಾಕ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ತಿಂದು ದೇವರಿಗೆಲ್ಲ ಅರ್ಪಿಸ್ತಾಯಿದ್ರು. ಒಂಥರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದೆಲ್ಲ ನೋಡೋದಕ್ಕೆ ಒಂದು ವೈಬು. ಮತ್ತು ದೇವಸ್ಥಾನದ ಹತ್ರ ಫುಲ್ಲು ಟ್ರಾಫಿಕ್ಕು, ಎಲ್ಲೆಲ್ಲಿಂದ ಇರೋ ಜನ ಎಲ್ಲ ಬಂದಿದ್ದರು ಊರಿಗೆ. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ನಾನು ಇನ್ನೊಂದು ಶಾರ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಕೆಂಚರಾಯ ಒಬ್ಬರು ಮೈ ಮೇಲೆ ಬರುತ್ತಂತೆ ಅಲ್ಲಿ. ಅವ್ರು ತುಂಬ ಯಂಗಾಗಿ ಕೂಡ ಇದ್ದಾರೆ. ಅವರು ಕುರಿನ ಬಾಯೆಲ್ಲ ಕಡ್ದೆಲ್ಲ ಇದು ಮಾಡಿದ್ದಾರೆ. ಅವ್ರ ಮೇಲೆ ದೇವರು ಬಂದುಬಿಟ್ಟು ಅದನ್ನು ಕೂಡ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಹೇಳಿದರು. ಬಟ್ ನಂಗೆ ಒಂಥರ ಸ್ವಲ್ಪ ಭಯ ಅದೆಲ್ಲ ನೋಡೋದಕ್ಕೆ. ಬಟ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಆ ವೀಡಿಯೋಸ್ ಸಿಕ್ಕಿದೆ ನನಗೆ. ಸೊ ತುಂಬ ಚೆನ್ನಾಗಾಗಿತ್ತು ಅಲ್ಲಿ ನೆಕ್ಸ್ಟ್ ಡೇ ಅಂತ ಹೇಳ್ಬೋದು. ನಾನ್ ವೆಜ್ ಎಲ್ಲ ತಿಂದ್ಕೊಂಡು ಒಂಥರ ಫ್ಯಾಮ್ಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಕಿಶೋರ್ ಅವ್ರ ಅಜ್ಜಿ ಮನೆ ಅಲ್ಲೇ ಅಲ್ವಾ. ಸೊ ಅವರು ಎವ್ರಿ ಹಾಲಿಡೇಸ್ಗೂ ವೆಕೇಷನ್ಗೂ ಬೆಂಗಳೂರಲ್ಲಿ ಇರ್ತಾನೆ ಇರಲಿಲ್ವಂತೆ. ಸೊ ಚಿಕ್ಕಮಂಗ್ಳೂರಲ್ಲೇ ಬೆಳೆದಿರೋದ್ರಿಂದ ಅಲ್ಲಿ ಕೂಡ ಅವ್ರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ನಾವು ಹೋಗಿದ್ದು ಒಂದೊಂದು ಕಡೆನೂ ಅವ್ರ ಫ್ರೆಂಡ್ಸ್ ಸಿಗ್ತಾಯಿದ್ರು ಅಂತ ಹೇಳ್ಬೋದು. ಸೊ ಕಿಶೋರ್ ಅವ್ರಿಗೆ ಅಲ್ಲಿ ಫ್ರೆಂಡ್ಸ್ ಜಾಸ್ತಿ. ಮತ್ತು ಅಲ್ಲೇ ಲೈಕ್ ವೀಕೆಂಡ್ಸ್ ಎಲ್ಲ ಈ ವೆಕೇಷನ್ಸ್ ಎಲ್ಲ ಸ್ಪೆಂಡ್ ಮಾಡಿರೋದ್ರಿಂದ ಅವ್ರಿಗೆ ಅಲ್ಲಿ ಹೋಗೋದಂದರೆ ಏನೋ ಒಂಥರ ಖುಷಿ. ಅದಕ್ಕೆ ನನಗೂ ಕೂಡ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ಮತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳ್ಬೋದು. ಚಿಕ್ಕಮಂಗ್ಳೂರು ಅಂತ ಹೇಳೋದಷ್ಟೇ, ಆ್ಯಕ್ಚುಲಿ ಈವ್ನಿಂಗ್ ಮೇಲೇ ಸ್ವಲ್ಪ ಕೂಲಾಗಿರುತ್ತೆ, ಬಟ್ ಹೆವಿ ಬಿಸಿಲಿದೆ ಆ ಕಡೆ ಕೂಡ. ಮತ್ತು ಅವ್ರ ಅಜ್ಜಿದು ಏನೋ ಹೊಲ ಅಡಿಕೆ ತೋಟ ಎಲ್ಲ ಇತ್ತಂದರೆ ಅದನ್ನು ಕೂಡ ತೋರಿಸ್ಬೇಕು ಅಂತ ಹೇಳಿ ಆ ಕಡೆ ಕರ್ಕೊಂಡೋಗಿದ್ರು. ಆ ತೋಟನ ದಾಟಕ್ಕೆ ನಂಗೆ ಪಟ್ಟಿದ್ದ ಕಷ್ಟ ನೋಡಿ. ಒಂದು ಸ್ಟ್ರೆಚ್ ಥರ ಹಾಕಿರ್ತಾರಲ್ಲ, ಅದ್ರ ಮೇಲೆ ಹತ್ಕೊಂಡು ಹೋಗೋಕೆ ನಂಗೆ ತುಂಬಾ ಭಯ ಆಗ್ತಿತ್ತು. ಬಿಕಾಸ್ ಮುಂಚೆ ಶೃಂಗೇರಿಗೆ ಹೋದಾಗ ಅದೇ ಥರ ದಾಟಕ್ಕೆ ಹೋಗಿ ಒಂದು ಕಡೆ ಬಿದ್ದೋಗಿದ್ದೆ ನಾನು. ಅದಕ್ಕೆ ಭಯ ಪಟ್ಕೊಂಡು ನಾನು ದಾಟಕ್ಕೆ ಇದು ಮಾಡ್ತಿದ್ದೆ. ಆದರೂ ಕೂಡ ದಾಟ್ಬಿಟ್ಟು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ನನ್ನನ್ನು ತೋರ್ಸೋಕ್ಕದೆಲ್ಲ. ಒಂಥರ ಒಳ್ಳೆ ವೈಬ್ ಅಂತ ಹೇಳ್ಬೋದು. ಊರಲ್ಲಿದ್ದರೆ ಬೆಂಗಳೂರಲ್ಲಿರೋದಕ್ಕಿಂತ ಕಂಪ್ಲೀಟ್ಲಿ ಆಪೋಸಿಟ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು. ಸ್ಟಾರ್ಟೆಡ್. ಹೋಗು, ಏನಾಗಲ್ಲ, ಹೋಗು. ಹೋಗು, ಏನಾಗಲ್ಲ. ಹೋಗು. ಸಿಯರ್ ಮೆತ್ತಿಗೆ ಕುತ್ಕೋ, ಹಂಗೆ ನಡಿ ಹೋಗಿ, ಏನಾಗಲ್ಲ. ಹೋಗಿ, ಏನಾಗಲ್ಲ. ಆ ಕಡೆ ಮೇಲೆ ಇನ್ನೊಂಚೂರು ಮುಂದೆ ಕಾಲಿಡು. ಅಯ್ಯೋ, ಫೈನಲಿ ಚಪ್ಪಲಿ ಬಿಡ್ದೋಗುತ್ತೆ.
ಸೊ ಒಳಗಡೆ ನಿಂತ್ಕೊಂಡು 2 ಫೋಟೋಸ್ ತೊಗೊಂಡು ಮತ್ತು ಹಾಗೆ ಅಲ್ಲೇ ಪಾಸ್ ಆದ್ವಿ. ಹೋಗ್ತಾ ಅವ್ರ ಅತ್ತೆ ಮನೆಗೆ ಕೂಡ ಹೋಗಿದ್ವಿ. ಅವ್ರ ಅತ್ತೆ ಮನೆಯಲ್ಲಿ ಹೋದರೆ ಅದರದ್ದು ಬ್ಯಾಕ್ ಯಾರ್ಡ್ ಇದು ಹಿಂದೆಗಡೆನೇ ತೋಟ ಥರ ಚಿಕ್ಕ ತೋಟ, ಮನೆ ತೋಟ ಅಂತಾರಲ್ಲ, ಅಲ್ಲೇ ನೋಡಿ ಬಾಳೆ ಎಲೆ, ಬಾಳೆಕಾಯಿ, ಬಾಳೆ ಹಣ್ಣು ಎಲ್ಲ ಕೂಡ ಬೆಳೆಸ್ತಾರೆ. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್ ಟು ಸಿ. ಊಟ ಮಾಡೋಕ್ಕೆ ಎಲೆ ಬೇಕಾ, ನಾವು ಬೆಂಗಳೂರಲ್ಲಂದರೆ ಹುಡ್ಕೊಂಡು ಹೋಗಬೇಕು ಅಂಗಡಿ. ಬಟ್ ಇಲ್ಲಿ ನೋಡಿ ಮನೆಯಿಂದ ಹೋದರೆ ಒಂದು ಎಲೆ ಕುಯ್ಕೊಂಡು ಬರ್ಬೋದು, ಅಲ್ಲೇ ಊಟ ತಿನ್ಬೋದು ಅದರಲ್ಲಿ. ಸೊ ಈ ಥರ ಅಡ್ವಾಂಟೇಜಸ್ ಜಾಸ್ತಿ. ಮತ್ತು ಫ್ರೆಶ್ ಫುಡ್ ಕೂಡ ತಿಂತಾರೆ ಅವ್ರು ಜಾಸ್ತಿ ನಮಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳ್ಬೋದು. ನಮಗೆ ಅದು ಹಳ್ಳಿಗಳಿಂದ ಬಂದು ಸಪ್ಲೈ ಆಗಿ ಮಾರ್ಕೆಟ್ಗೆ 2-3 ದಿನ ಅಲ್ಲೇ ಇದ್ದು ಎಲ್ಲ ಅರ್ಧ ಅದರದ್ದು ಶಕ್ತಿ ಎಲ್ಲ ಹೋದ್ಮೇಲೆ ನಮ್ಮ ಕೈಗೆ ಸಿಗೋದು. ಆಯ್ ಮಾಡು. ಇದು ಕಿಶೋರ್ ಅವರ ಅಜ್ಜಿ ಮನೆ. ಅಂದರೆ ಕಿಶೋರ್ ಅವರು ಊರಿಗೆ ಬಂದಾಗ ಇಲ್ಲೇ ಇರ್ತಿದ್ದಂತೆ. ಅವ್ರು ಬೆಳೆದಿರೋ ಮನೆ ಇದು. ಚಿಕ್ಕ ವಯಸ್ಸಲ್ಲೆಲ್ಲ ಅವ್ರ ಅಜ್ಜಿ ಇಲ್ಲೇ ಇಟ್ಕೊಂಡಿದ್ರಂತೆ ಇವ್ರನ್ನ. ಸೊ ಈ ಮನೆಯಲ್ಲೇ ಎಲ್ಲ ಇರ್ತಾಯಿದ್ವಿ ಅಂತ ನನಗೆ ಅವರು ಹಳೆ ಮೆಮೊರೀಸ್ನೆಲ್ಲ ಶೇರ್ ಮಾಡ್ತಾಯಿದ್ರು. ಅಜ್ಜಿ ಮನೇಲಿ ಅಜ್ಜಿ ಮತ್ತು ಅಜ್ಜಿಯವ್ರ ಮಗ ಅಂದರೆ ಕಿಶೋರ್ ಅವ್ರ ಚಿಕ್ಕಪ್ಪ ಇದ್ದಾರೆ, ಅವ್ರ ಫ್ಯಾಮಿಲಿ ಅವರೆಲ್ಲ ಎದುರುಗಡೆ ಮನೇಲಿ ಇರೋದ್ರಿಂದ ಅಲ್ಲಲ್ಲೇ ಇರ್ತಾರೆ. ಸೇಟ್ ಮನೆ ಅನ್ನೋದ್ರಿಂದ ತುಂಬಾ ಬಿಸಿಲಿತ್ತು. ಮತ್ತು ತಾತನಿಗೆ ಕೂಡ ಪೂಜೆ ಮಾಡಿದರು. ಸೊ ಅದರದ್ದು ಕ್ಲಿಪ್ ಅದು. ಮತ್ತು ಅಜ್ಜಿ ಒಬ್ಬರೇ ಅಷ್ಟು ಅಡುಗೆ ಮಾಡಿದರು ಅಂತ ಹೇಳ್ಬೋದು. ಬರೋರಿಗೆಲ್ಲ ಮಟನ್ನೆಲ್ಲ ಅವರೇ ಒಬ್ಬರೇ ಕುಕ್ ಮಾಡಿದರು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಜ್ಜಿ ಒಬ್ಬರೇ ಕುತ್ಕೊಂಡು ಅಷ್ಟು ಮಟನ್ ಸಾರು, ಮುದ್ದೆ ಎಲ್ಲ ಕೂಡ ಅವರೇ ಮಾಡಿದರು. ಟೇಸ್ಟ್ ಚೆನ್ನಾಗಿತ್ತು ಅನ್ನೋದಲ್ದಂಗೆ ಅವ್ರ ಎಫರ್ಟ್ಸ್ ನಂಗೆ ನೋಡಿಬಿಟ್ಟು ತುಂಬಾ ಆಶ್ಚರ್ಯ ಆಯಿತು. 85+ ಆಗಿದ್ರು ಕೂಡ ಒಂಚೂರು ಕೂಡ ಸುಸ್ತಿಲ್ದಿರ, ನಾವೇ ಒಂದು ಸ್ವಲ್ಪ ನಡ್ಕೊಂಡು ಬಂದರೆ ಸುಸ್ತಾಗಿ ಕೂತ್ಕೊಂಡ್ಬಿಡ್ತೀವಿ. ಬಟ್ ಅಜ್ಜಿ ಆ ಥರ ಅಲ್ಲ, ತುಂಬ ಕ್ಲೀನ್. ಬೇರೆ ಒಂಚೂರು ಏನಾದರೂ ಗಲೀಜಾದರೆ ಮತ್ತೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ರು. ನಂಗೆ ಅವ್ರನ್ನ ನೋಡಿ ತುಂಬಾ ಆಶ್ಚರ್ಯ ಆಯಿತು, ಈ ಥರ ಕೂಡ ಇರ್ತಾರಲ್ಲ ಅಂಥೇಳಿ. ಅವ್ರು ಹೆಲ್ದಿ ಲೈಫ್ ಮೇಂಟೈನ್ ಮಾಡ್ತಿರೋದಕ್ಕೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಮಧ್ಯಾಹ್ನ ಆದರೆ ಮುದ್ದೆ, ರಾತ್ರಿ ಆದರೂ ಮುದ್ದೆ, ಬಿಸಿಯಾಗಿ ಒಂದು ಸ್ವಲ್ಪ ಮುದ್ದೆ ತಿನ್ಕೊತಾರೆ ಅಷ್ಟೇ. ಅವರು ಈ ಥರ ಜಂಕ್ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ತಿನ್ನೋಕ್ಕೆ ಹೋಗೋದಿಲ್ಲ. ಅದರಿಂದನೇ ಮತ್ತು ಅಷ್ಟು ಆ್ಯಕ್ಟಿವ್ ಆಗಿರೋದ್ರಿಂದನೇ ಅವ್ರು ಅಷ್ಟು ಹೆಲ್ದಿಯಾಗಿದ್ದಾರೆ ಅಂತ ಹೇಳೋಕ್ಕಾಗುತ್ತೆ ನನ್ನ ಕೈಲಿ. ಮತ್ತು ಊಟ ಆದಮೇಲೆ ಅದು ಸಪೋಟ ಹಣ್ಣು ತಂದಿದ್ರು. ಆ ಸಪೋಟ ಹಣ್ಣು ಕೂಡ ತುಂಬಾ ಸ್ವೀಟಾಗಿತ್ತು. ಮತ್ತು ಫಸ್ಟ್ ಟೈಮ್ ಎಲೆ ಅಡಿಕೆ ಟ್ರೈ ಮಾಡೋಣ ಅಂತ ಹೇಳಿ ಕಿಶೋರ್ ಅವ್ರು ಹಾಕ್ಕೊಟ್ಟಿದ್ರು ನನಗೆ. ಮತ್ತು ಮನೆ ಮುಂದೆ ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ದೆ. ಯಾರೋ ಹೆಂಗಿದ್ರು ಕೂರಬ್ಬ ಅಲ್ವಾ, ಈ ಥರ ಬೊಟ್ಟು ಇಡೋ ಹೊತ್ತಕ್ಕೆ ಎಲ್ಲರೂ ಓಡಾಡ್ತಾಯಿದ್ರು. ಅವ್ರ ಪಾಡಿಗೆ ಬಂದು ಇಟ್ಬಿಟ್ಟು ನನ್ನ ಹಣೆಯಲ್ಲಿ. ಸೊ ಈ ಥರ ಇತ್ತು ಅದು ನೋಡೋದಕ್ಕೆ. ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ದೆ. ಏನು ಮಾಡ್ತಿದ್ದೆ ಕಿಶೋರ? ಜಾಸ್ತಿ ಹಾಕ್ಬೇಡ, ಸುಣ್ಣ ಬಾಯಿ ಸುಟ್ಟೋಗುತ್ತೆ. ಎಲೆ ಅಡಿಕೆ ಹಾಕ್ಕೊಂಡು ನಮ್ಮಿಬ್ಬರು ನಾಲ್ಗೆ ಕೂಡ ರೆಡ್ ಆಗಿದೆಯಾ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ನೋಡಿ. ಅವರು ಕೂಡ ಲೈಕ್ ಯೂಶ್ವಲಿ ಹಾಕಲ್ಲ, ಬಟ್ ಯಾವತ್ತು ಊರಂತ ಹೇಳೋದ್ರಿಂದ ಎಲ್ಲರೂ ಹಾಕ್ತಿದ್ರು ಅಂತ ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಇಬ್ಬರು ನಾಲ್ಗೆನೂ ಫುಲ್ ರೆಡ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಡ್ಸೋಣ ಅಂತೇಳಿ ಐಸ್ ಕ್ರೀಮ್ ಬಂದಿತ್ತು ಮನೆ ಮುಂದೆ. ಅದನ್ನು ಕೂಡ ತೊಗೊಂಡು ಎಲ್ಲರೂ ತಿಂದ್ಕೊಂಡು ಮಾತಾಡ್ಕೊಂಡು ಆಚೆ ಕೂತಿದ್ವಿ. ಕಿಶೋರ್ ಅವ್ರ ಕಸಿನ್ಸ್ ಎಲ್ಲ ಕೂಡ ಅಲ್ಲಿದ್ದರು ನೋಡಿ ಕೂತಿದ್ದಾರೆ. ಅವರೆಲ್ಲ ಒಟ್ಟಿಗೆ ಬೆಳೆದಿರೋರಂತೆ. ಸೊ ಎಲ್ಲರ ಹತ್ರ ಮಾತಾಡಿಕೊಂಡು ಒಂದು ಒಳ್ಳೆ ಈವ್ನಿಂಗ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಈ ಥರ ಜಾತ್ರೆ, ಹಳ್ಳಿ ವೈಬ್ಸ್ ಒಂಥರ ಖುಷಿ ಅಂತ ಹೇಳ್ಬೋದು ಮನಸ್ಸಿಗೆ. ಸೊ ಅದರಿಂದ ಈ ಥರ ಏನಾದರೂ ಇದ್ದರೆ, ಇಷ್ಟು ದಿನ ನಾನು ಹೋಗ್ತಿರ್ಲಿಲ್ಲ ಬಿಕಾಸ್ ಆ ಥರ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಬಟ್ ಇವಾಗ ಹೋದ್ಮೇಲೆ ಗೊತ್ತಾಗ್ತದೆ ಇದೆಲ್ಲ ಎಷ್ಟು ಚೆಂದ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಡಾಕ್ಯುಮೆಂಟ್ ಮಾಡಿಡೋಣ ಅಂಥೇಳಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಮತ್ತು ನಿಮ್ದೇನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಡ್ರಾಪ್ ಮಾಡಿ. உங்கள் அப்பா பேர் என்னடா? உங்கள் அப்பா பேர் என்ன? ஹரிஷாவா? எங்கே போயிருக்காங்க? எங்கே போயிருக்காங்க? அம்மா பேர் என்ன? ஆ, ಚಿತ್ತರಾವಾ? ಅಕ್ಕಪಕ್ಕದ ಮನೇಲಿರೋರು ನಮ್ಮ ಕಿಶೋರ್ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರ ಫ್ರೆಂಡ್ ಮಗ ಅಂತೆ. ಪ್ರೀವಿಯಸ್ ಕ್ಲಿಪ್ಪಲ್ಲಿ ಬಂದಿದ್ದು. ಅವ್ರ ಹತ್ರ ನಿಮ್ಮ ಅಪ್ಪನ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು ಕಿಶೋರು. ಮತ್ತು ಮಕ್ಕಳೆಲ್ಲ ಇವರೆಲ್ಲ ಚಿಕ್ಕಪ್ಪನ ಮಕ್ಕಳು ಇವರೆಲ್ಲ ಮನೆಗೆ ಬಂದಿದ್ರಲ್ಲ, ಅವರು ಕೂಡ ಬುಗುರಿ ಎಲ್ಲ ಬಿಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ನಾನು ಬಿಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಕಿಶೋರ್ ಅವ್ರು ತೊಗೊಂಡು ಬುಗುರಿ ಎಲ್ಲ ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಚಿಕ್ಕ ವಯಸ್ಸಲ್ಲಿ ಅವರು ಹಿಂಗೆ ಅಲ್ವ ಇಲ್ಲೆಲ್ಲ ಆಟಾಡಿರೋದು. ಸೊ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ಹತ್ರ ಅವರು ಬುಗುರಿ ಎಲ್ಲ ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ನೋಡೋಕೆ ಒಂಥರ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಆಟ ಆಡಿಕೊಂಡು
ವಿಶ್ ಮೆಟ್ ಅ ಗ್ರೇಟ್ ಈವ್ನಿಂಗ್ ಟುಗೆದರ್ ಅಂತ ಹೇಳ್ಬೋದು. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈವ್ನಿಂಗ್ ಈ ಥರ ಮುಗಿಸ್ಕೊಂಡು ಒಂದು ಚಿಕ್ಕ ನ್ಯಾಪ್ ತೊಗೊಂಡು ನಾನು ಕಿಶೋರ್ ಕೂಡ ಮತ್ತೆ ಅವ್ರ ಚಿಕ್ಕಪ್ಪ ಅವ್ರ ಜೊತೆ ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಜಾತ್ರೆಗೆ ಹೋಗಿದ್ವಿ. ಹೋಗಿ ಅಲ್ಲಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಒಂದು ರೌಂಡ್ಸ್ ಹಾಕೊಂಬಂದರೆ ಆ ಥರ ಚೆನ್ನಾಗಿರುತ್ತೆ ಅಂತ ಮತ್ತು ಜಾತ್ರೆಗೆ ಹೋಗಿದ್ವಿ. ಆ ಕ್ಲಿಪ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಅಪ್ಕಮಿಂಗಲ್ಲೇ. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಕೀಪ್ ವಾಚಿಂಗ್, ಎಂಜಾಯ್. ಕೊಟ್ಟೆ ಮಾಡಬೇಕು ತಾನೇ. ಮತ್ತು ನಾನು ಕಂಪ್ಲೀಟ್ ಹಳ್ಳಿ ಹುಡುಗಿಯಾಗೆ ಚೇಂಜ್ ಆಗಿಬಿಟ್ಟಿದ್ದೀನಿ ನೋಡಿ. ಸ್ಯಾರಿ ಹಾಕ್ಕೊಂಡು ಹೂವು ಮುಡ್ಕೊಂಡು. ಫಸ್ಟ್ ಆಫ್ ಆಲ್ ಕಿಶೋರ್ಗೆ ಸ್ಯಾರಿ ಅಂದರೆ ಇಷ್ಟ ಅಂತೇಳಿ ಈ ನಡುವೆ ಎಲ್ಲಾದರೂ ಹೋದರೆ ನಾನು ಫಸ್ಟ್ ಚೂಸ್ ಮಾಡಿದೆ ಸ್ಯಾರಿ. ಬಿಕಾಸ್ ಅವ್ರಿಗೆ ಇಷ್ಟ ಮತ್ತು ಅವ್ರು ಚೂಸ್ ಮಾಡ್ತಾರೆ ಈ ಥರ ಹಾಕು ಅಂತೇಳಿ. ಸೊ ಅವರಿಗೋಸ್ಕರ ಸ್ಯಾರೀಸ್ ಚೂಸ್ ಮಾಡ್ತಿರ್ತೀನಿ. ಮತ್ತು ಈ ಹೂವು ಎಲ್ಲ ಮುಡ್ಕೊಂಡು ಕಂಪ್ಲೀಟ್ ಹಳ್ಳಿ ವೈಬ್ಸ್ ಕೊಡ್ತಾಯಿದ್ದೀನಲ್ವ. ಆಲ್ ಐ ಕ್ಯಾನ್ ಸೇ ಇಸ್ ಮದುವೆ ಆದಮೇಲೆ ಹುಡುಗಿರಂತೂ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡ್ತಾರೆ, ಆಗಲೇಬೇಕು. ಸೊ ಲೈಫ್ ಚೇಂಜಸ್. ಸೊ ಚೇಂಜಸ್ನ ಅಡಾಪ್ಟ್ ಮಾಡಿಕೊಂಡು ಹೋಗ್ತಾ ಹೋಗ್ತಾ ಎಲ್ಲ ಚೇಂಜಸ್ನ ಲವ್ ಮಾಡ್ತಾ ಹೋದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಮಾಡ್ರಿ ಇವಾಗ ಇವರೆಲ್ಲ ಕೂಡ ಕಿಶೋರ್ ಅವರ ಫ್ರೆಂಡ್ಸು. ಅವರು ಊರಿಗೆ ಬಂದಾಗ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಂತೆ ಲಾಸ್ಟ್ ಇಯರ್ವರೆಗೂ. ಬಟ್ ಇವಾಗ ನಾನಿರೋದ್ರಿಂದ ಅವ್ರು ನನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೋಗೋದಿಲ್ಲ. ಮುಂದೆ ಹೋಗ್ತಿರೋರೆಲ್ಲ ಕೂಡ ನಮ್ಮನೆಯವರೇ. ಅಂದರೆ ಮತ್ತು ಇವರು ನಮ್ಮ ಕಿಶೋರ್ ಅವರ ಚಿಕ್ಕಪ್ಪ ಅರುಣ್ ಅಂತ ಹೇಳಿ. ಬಟ್ ಅವ್ರನ್ನ ಚಿಕ್ಕಪ್ಪ ಅಂತಲೇ ಅಂದ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಅವರು ಕೂಡ ಯಂಗಾಗಿರೋದ್ರಿಂದ ಕಿಶೋರ್ಗಿಂತ ಒಂದು 5-6 ಇಯರ್ಸ್ ದೊಡ್ಡವರು, 7-8 ಇಯರ್ಸ್ ದೊಡ್ಡವರು ಇರಬೇಕು. ಸೊ ಅದರಿಂದ ಅವರೆಲ್ಲ ಫ್ರೆಂಡ್ಸ್ ಥರನೇ ಇರ್ತಾರೆ, ಕಸಿನ್ಸ್ ಥರನೇ ಇರ್ತಾರೆ ಅಂತ ಹೇಳ್ಬೋದು. ಚಿಕ್ಕಪ್ಪ ಅನ್ನೋ ಥರ ಫೀಲ್ ಕೊಡೋಲ್ಲ. ನನಗೂ ಕೂಡ ಅವ್ರ ಜೊತೆ ಒಳ್ಳೆ ಬಾಂಡ್ ಜೆಲ್ಲಾಗಿತ್ತು ಅಂತ ಹೇಳ್ಬೋದು. ಒಂಥರ ಕಂಫರ್ಟ್ ಝೋನ್. ಸೊ ನಾವೆಲ್ಲ ಹೋಗಿ ಹಂಗೆ ಒಂದಷ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಈವ್ನಿಂಗ್ ಜಾತ್ರೆನ ಎಕ್ಸ್ಪ್ಲೋರ್ ಮಾಡ್ಕೊತ ಹಾಗೆ ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿಕೊಂಡು ಆ ವೈಬ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಎಷ್ಟೊಂದು ಅಂಗಡಿಗಳು ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಅಲ್ಲಿ ಸಿಗುತ್ತೆ. ಸೊ ಈ ರ್ಯಾಬಿಟ್ನ ಕೂಡ ಮಕ್ಕಳು ತಂದ್ಬಿಟ್ಟು ನನಗೆ
ಸರ್ಪ್ರೈಸಾಗಿ ಕೊಟ್ಟಿದ್ರು. ಸೊ ಇಟ್ ವಾಸ್ ಆ್ಯಕ್ಚುಲಿ ವೆರಿ ನೈಸ್, ಕ್ಯೂಟಾಗಿತ್ತಲ್ವ. ಸೊ ಊರಿಗೆ ಹೋದರೆ ಒಂದು ಏರಿಯಲ್ಲಿ, ಆ ಏರಿಯಲ್ಲಿ ಆಲ್ಮೋಸ್ಟ್ ಇವರು ಅತ್ತೆ, ಅಜ್ಜಿ, ಚಿಕ್ಕಪ್ಪ ಎಲ್ಲರ ಮನೆಯೂ ಒಂದು ರೋಡಲ್ಲೇ ಇದೆ ಅಂತ ಹೇಳ್ಬೋದು. ಮತ್ತು ಪಕ್ಕದ ರೋಡಿಗೆ ಹೋದರೆ ಇನ್ನೊಂದು ಚಿಕ್ಕಪ್ಪ. ಸೊ ಈ ಊರಲ್ಲೇ ಎಲ್ಲರೂ ಇದ್ದಾರೆ. ಬಟ್ ಕಿಶೋರ್ ಅವ್ರ ಡ್ಯಾಡಿಯವ್ರು ಮಾತ್ರ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದ್ರಿಂದ ಕಿಶೋರ್ ಅವ್ರಿಗೆ ಊರಂದರೆ ತುಂಬ ಇಷ್ಟ. ಬಿಕಾಸ್ ಅವ್ರ ಕಸಿನ್ಸ್ ಆಗಲಿ ಪ್ರತಿಯೊಬ್ಬರು ಅಲ್ಲೇ ಇರೋದ್ರಿಂದ. ಸೊ ಇನ್ನೊಂದು ಅತ್ತೆ ಮನೇಲಿ ಹೋಗಿ ನೈಟ್ ಡಿನ್ನರ್ ಮುಗಿಸ್ಕೊಂಬಂದಿದ್ವಿ. ಅವ್ರ ಮನೇಲಿ ಕೂಡ ಬಿರಿಯಾನಿ ಎಲ್ಲ ಮಾಡಿದರು. ಸೊ ಒಳ್ಳೆ ಡಿನ್ನರ್ ಮುಗಿಸ್ಕೊಂಡು ಮತ್ತು ನಮ್ಮ ಡೇ ಈ ಥರ ಎಂಡ್ ಆಗಿತ್ತು ಅಂತ ಹೇಳ್ಬೋದು. I hope you all liked the video. Thank you so much for watching. Have a great day. Take care. Bye.